ಇಲ್ಲಿರೋ 14,400 ಜನರಲ್ಲಿ ನಡೆಸಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ನಿಮ್ಮಿಬ್ರು ಜೋಡಿ ಶಿವ ಪಾರ್ವತಿ ತರ ಇದೆ. ಅರ್ಚಕ್ರೆ, ಮದುಮಗಳು ನಾನಲ್ಲ, ಆ ಹುಡುಗಿ ಇಶಾನಿ. ಏನರ್ಚಕ್ರೆ ನೀವು? ವಿರಾಟ್ ಪಕ್ಕ ನನ್ನ ಮಗಳು ನಿಂತಿದ್ದಾಳೆ ತಾನೆ. ನೀವು ನೋಡಿದ್ರೆ ಯಾರ್ಯಾರನ್ನೋ ಜೋಡಿ ಮಾಡ್ತಾ ಇದ್ದೀರಲ್ಲ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಓಂಕಾರ್, ಅರ್ಚಕ್ರೆ, ನೀವು ಪೂಜೆ ಶುರು ಮಾಡಿ. ಎಲ್ಲ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ಸರಿ ಆಯ್ತರಮ್ಮ. ನನ್ನ ಕನ್ಸಲ್ಲಿ ಬಂದು ಕಾಡ್ತಿದ್ದ ಹುಡುಗಿನ ಪೇಪರ್ ಮೇಲೆ ಬರೋ ಥರ ಮಾಡಿದೆ. ನಂತರ ನಿಜವಾಗ್ಲೂ ಕಣ್ಮುಂದೆ ಬರೋ ಹಾಗೆ ಮಾಡಿದೆ. ಆಮೇಲೆ ನನಗೆ ಹತ್ರದಲ್ಲಿ ಸಿಗೋ ಥರ ಮಾಡಿದೆ, ಮಾತಾಡೋ ಥರನೂ ಮಾಡಿದೆ. ಈಗ ಪಕ್ಕದಲ್ಲಿ ನಿಲ್ಲೋ ಥರನೂ ಮಾಡಿದ್ಯಾ. ಜೀವನದಲ್ಲಿ ಮುಂದೆ ಇವಳೆ ನನ್ನ ಕೈ ಹಿಡಿದು ನನ್ನ ಸಂಗಾತಿಯಾಗಿ ನನ್ನ ಜೊತೆ 7 ಹೆಜ್ಜೆ ಹಾಕಿ ಸೇರುವದ್ದು ನಮ್ಮ ಮನೆಯೊಳಗೆ ಬರೋ ಹಾಗೆ ಮಾಡು ದೇವ್ರೆ. ದೇವ್ರ ಮೂರ್ತಿಯಿಂದ ಹೂವು ಬಿತ್ತು. ಇದು ಒಳ್ಳೇದೋ ಕೆಟ್ಟದೋ ಗೊತ್ತಾಗ್ತಿಲ್ಲ, ಆದ್ರೆ ಖಂಡಿತ ಒಳ್ಳೇದೇ ಆಗುತ್ತೆ. ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಥ್ಯಾಂಕ್ ಯು ದೇವ್ರೆ. ಅಂತೂ ನನ್ನ ಆಸೆ ಈಡೇರುತ್ತೆ ಅಂತ ಒಂದು ಸಣ್ಣ ಕ್ಲೂ ಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಇವಳೊಬ್ಳು ಇಲ್ಲಿ ಯಾಕೆ ಬಂದ್ಲು? ಇಷ್ಟಾರ್ಥ ಸಿದ್ಧಿರಸ್ತು. ಸರಿ ಅರ್ಚಕ್ರೆ, ನಾವೇನ್ ಬರ್ತೀವಿ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಬರ್ತೀವಿ. ಕಂಗ್ರ್ಯಾಚುಲೇಷನ್ಸ್ ವಿರಾಟ್. ಥ್ಯಾಂಕ್ ಯು. ಎಲ್ಲ ಓಕೆ. ಐ ಥಿಂಕ್ ನಿಮ್ಮಣ್ಣ ಅಥರ್ವ ಅವರಿಗೆ ಇನ್ನೂ ಮದ್ವೆ ಆಗಿಲ್ಲ ಅಲ್ವಾ? ಅವ್ರ ಮದ್ವೆಗೂ ಮುಂಚೆ ನಿಮ್ ಮದ್ವೆ ಹೇಗೆ? ಭೈರವಿ, ಯಾಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಮತ್ತೆ 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 ಪ್ರಶ್ನೆ ಮಾಡ್ತಿದ್ದೀರಾ? ಸಮುದ್ರ ನೋಡಕ್ ಹೋದವರು ಸಮುದ್ರದ ಆಳ ಲೆಕ್ಕ ಹಾಕೋದಕ್ಕೆ ಇಳಿಬಾರ್ದು. ಕ್ಯಾಶುಯಲ್ ಆಗಿ ಕೇಳ್ತಿದ್ದೀನಿ ಅಷ್ಟೇ ಮ್ಯಾಮ್. ಅದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನಾನ್ ಮೊನ್ನೆನೇ ಹೇಳಿದ್ದೀನಿ, ಅಥರ್ವ ಫಾರಿನ್ಗೆ ಹೋಗಿದ್ದಾನೆ ಅಂತ. ಅವನ್ ಮದ್ವೆ ವಿಚಾರನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ದಟ್ ಇಸ್ ಪ್ಯೂರ್ಲಿ ಪರ್ಸನಲ್. ದಯವಿಟ್ಟು ಅನ್ನೆಸೆಸರಿಯಾಗಿ ಕ್ವೆಶ್ಚನ್ಸ್ ಕೇಳಬೇಡಿ. ಅಲ್ಲ, ಕಂಡೋರ್ ಮನೆ ವಿಷಯದಲ್ಲಿ ನಿಂಗೆ ಯಾಕೆ ಅಷ್ಟೊಂದು ಕುತೂಹಲ? ಅದು ಹಾಗಲ್ಲ ಅಜ್ಜಿ. ದೊಡ್ಡ ಮಗ ಇರುವಾಗ ಸಣ್ಣ ಮಗಂಗೆ ಯಾಕೆ ಮದ್ವೆ ಮಾಡ್ತಿದ್ದೀರಾ ಅಂತ ಕೇಳ್ದಷ್ಟೆ. ಸಂಬಂಧ ಪಡೆದೇ ಇರೋ ವಿಷಯ. ಅಲ್ಲ ಮಾಮ್, ಅದು ವಿರಾಟ್ ರಾಮಾಯಣದಲ್ಲಿ ರಾಮನಿಗೆ ಬಿಟ್ಟು ಭರತನಿಗೆ ಪಟ್ಟ ಕಟ್ಟೋದಕ್ಕೆ ರೆಡಿ ಆಗಿದ್ರಂತೆ. ಅಂಥದ್ರಲ್ಲಿ ಅಣ್ಣಂಗೆ ಬಿಟ್ಟು ತಮ್ಮನಿಗೆ ಯಾಕೆ ಮದುವೆ ಅಂದ್ರೆ?
ಸಾರಿ, ನಿಮ್ಗಿಷ್ಟೆಲ್ಲ ಹರ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಶಾನಿ, ಬಾಯ್. ಬಾಯ್. ಅಯ್ಯೋ ಭೈರವಿ ಹೋಗ್ತಿದ್ದಾಳೆ, ನಾನಲ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮಾಮ್, ನಂಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ಕಮಿಂಗ್ ವೀರ್. ಎಕ್ಸ್ಕ್ಯೂಸ್ ಮಿ ಭೈರವಿ ಅವರೇ, ಎಲ್ಲಿ ಹೊರಟ್ರಿ? ನಿಮ್ಮ ತಂಗಿನ ಕರ್ಕೊಂಡು ಹೋಗಲ್ವಾ? ಅವರು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಯ್ಯೋ, ನಾನು ಮರ್ತೇ ಹೋಗಿದ್ದೆ. ಕಾರ್ ಹತ್ರ ಇದ್ದಾಳೆ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಅವರು ಇಲ್ಲೇ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಭೈರವಿ ಅವರೇ, ನೀವಿವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಈ ಡ್ರೆಸ್ಸಿಂದ ನಿಮ್ಮ ಅಂದ ಹೆಚ್ಚಾಯ್ತೋ ಅಥವಾ ನಿಮ್ಮಿಂದ ಈ ಡ್ರೆಸ್ ಚೆನ್ನಾಗಿ ಕಾಣ್ತಿದ್ಯೋ ಗೊತ್ತಿಲ್ಲ. ಫಾರ್ಚುನೇಟ್ಲಿ ಯಾರೋ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ಬೋಟಿಟ್ಟಿದ್ದಾರೆ. ಎನಿವೇಸ್, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್. ನಾನಿನ್ ಬರ್ತೀನಿ. ಮೇಡಮ್, ಫೋಟೋಸ್ ತಗೊಳ್ಳೋಣವಾ? ಬೇಡ ಸೋನಾಲಿ. ಚೆನ್ನಾಗಿ ಬರ್ತಿದೆ ಮೇಡಮ್, ಸ್ವಲ್ಪ ಸ್ಮೈಲ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ವಲ್ಪ ಸ್ಮೈಲ್ ಮಾಡಿ ಮೇಡಮ್, ಚೆನ್ನಾಗಿ ಬರುತ್ತೆ. ಪ್ಲೀಸ್ ಸೋನಾಲಿ, ನನಗಿಷ್ಟ ಆಗ್ತಿಲ್ಲ, ಅರ್ಥ ಮಾಡ್ಕೋ. ಬೇಡ ಅಂತ ಹೇಳ್ತಿದ್ದಾಳಲ್ಲ, ಮತ್ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಅದು ಹಾಗಲ್ಲ ಮೇಡಮ್. ಅವ್ರ ಮೂಡ್ ನೋಡ್ಕೊಂಡು ಫೋಟೋ ತೆಗಿಬೇಕಲ್ವಾ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಅವ್ರೇನೋ ಬೇಜಾರಲ್ಲಿದ್ರು ಮೇಡಮ್, ಅದಕ್ಕೆ. ಸರಿ ಆಯ್ತು. ಸೋನಾಲಿ, ಅಲ್ಲಿ ಅಂಗಡಿ ಸಾಲ್ಗಳಲ್ಲಿ ಹಣ್ಣುಗಳು ಸಿಗುತ್ತೆ, ಹೋಗಿ ತಗೊಂಡ್ ಬನ್ನಿ. ಸರಿ ಮೇಡಮ್. ಜಾನು, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಅದಕ್ ಸಮಾಧಾನನ ನೀನ್ ಮಾಡ್ಕೊಳ್ಳೇಬೇಕು. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳೋದು? ಇಲ್ಲಿ ನೋಡು, ನನ್ ಕಾಲು ಹೀಗಾಗೋದಕ್ಕೆ ಕಾರಣ ಆದವರು ಇಲ್ಲೇ ನನ್ ಕಣ್ ಮುಂದೆನೆ ಇದ್ದಾನೆ. ಆದ್ರೂ ನಾನೇನು ಮಾಡಂಗಿಲ್ಲ, ನಾನೇನು ಮಾತಾಡಂಗೂ ಇಲ್ಲ. ಅವನ್ನ ನೋಡ್ತಿದ್ರೆ ಅಲ್ಲೇ ಕತ್ತಿಸ್ಗೆ ಸಾಯಿಸೋ ಅಷ್ಟು ಕೋಪ ಬರ್ತಿದೆ ನನಗೆ. ಈ ಭಿಕ್ಷುಕ ಯಾಕೆ ನನ್ನೇ ನೋಡ್ತಾ ಇದ್ದಾನೆ? ನನ್ನ ಮೇಲೆ ಡೌಟ್ ಬಂದಿದ್ಯಾ? ಸಾರ್, ಆ ಭಿಕ್ಷುಕಂಗೆ 100 ರೂಪಾಯಿ ಕೊಟ್ಟಿದ್ದಕ್ಕೂ ಒಳ್ಳೇದಾಯ್ತು. ಉಪಕಾರಕ್ಕೆ ಪ್ರತಿ ಉಪಕಾರ. ಅವನೇನಾದರೂ ನೋಡ್ದೆ ನಂಗೆ ಹೇಳ್ದೆ ಹೋಗಿದ್ದಿದ್ರೆ ಭೈರವಿ ಮುಂದೆ ಬಣ್ಣ ಬಯಲಾಗಿ ಇವತ್ತೇ ಈ ಗಡ್ಡ, ಮೀಸೆ, ಟೋಪಿ ಎಲ್ಲ ಕಿತ್ತು ಸೈಡಲ್ಲಿ ಇಡಬೇಕಾಗಿತ್ತು. ಜೊತೆಗೆ ಮರ್ಯಾದೆನೂ ಹೋಗೋದು.